ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ಫ್ರಮ್ ದ 5th ಸ್ಟ್ಯಾಂಡರ್ಡ್ 5ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ವಿ ಆರ್ ಡೂಯಿಂಗ್ ಅ ಲೆಸನ್ ಕಾಲ್ಡ್ ನಮ್ಮ ಮಾತು ಕೇಳಿ. ಸೊ ವಾಟ್ ಇಸ್ ದ ಲೆಸನ್? This is the lesson. I request you all to open your textbook. So ee ಪಾಠವನ್ನು ಮಾಡ್ತಾ ಇದ್ದೀವಿ, ನಮ್ಮ ಮಾತು ಕೇಳಿ. Okay, so I request you all to take out your textbook and follow the lesson. Okay, and also take down your notebook or any rough notebook or pencil. ಮತ್ತೆ ಪೆನ್ಸಿಲ್ ತಗೊಳ್ಳಿ. Keep a textbook, pencil, earphone. Compulsorily earphone ತಗೊಳ್ಳಿ. Don't get distracted while listening to the lesson. Okay, so today we will be doing the lesson. At the end of the video you also have the exercise, but to do the exercise you should do the lesson, because I won't be giving the answer. I'll be explaining you the questions in English so that you will understand the question in English and you will try to answer the questions, which will be very helpful for you. Okay, let's start. Namma maatu keli. Listen to us. Listen to our words. Anta. Okay na? Namma, our. Keli, listen. Maatu is a word. So namma maatu keli. So ಏನಿದು ಲೆಸನ್? ಸೊ ಆಸ್ ಯು ಆಲ್ ಸಿ, ಇಲ್ಲೆಲ್ಲ ಏನಿದೆ, ಅನಿಮಲ್ಸ್ ಇದೆ. ಸೊ ಇಲ್ಲೆಲ್ಲ ಯಾವುದೋ ಪ್ರಾಣಿಗಳು ಮಾತಾಡ್ತಾ ಇದೆ. ಪ್ರಾಣಿ ಅಂದರೆ ಅನಿಮಲ್ಸ್. ಆಬ್ವಿಯಸ್ಲಿ ಎಲ್ಲಿ? ಫಾರೆಸ್ಟ್, ಕಾಡಿನಲ್ಲಿ. ಒಂದಾನೊಂದು ಕಾಡು. ದೇರ್ ವಾಸ್ ಅ ಲಾಂಗ್ ಟೈಮ್. ಒಂದು ಕಾಡಲ್ಲಿ ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಅಲ್ಲಿ ದೇರ್ ಬಗೆ ಬಗೆಯ ವೆರೈಟಿ ಆಫ್ ಅನಿಮಲ್ಸ್ ವೇರ್ ಸ್ಟೇಯಿಂಗ್, ಲಿವಿಂಗ್. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಆನೆ, ಎಲಿಫೆಂಟ್, ಆ ಕಾಡಿನ ಅಧಿಪತಿ, ನಾಯಕ, ಲೀಡರ್ ಆಗಿರುತ್ತೆ. ಅದು ಆಗಾಗ ಅಂದರೆ ಎವ್ರಿ ಟೈಮ್, ಆಫನ್, ನೌ ಆ್ಯಂಡ್ ದೆನ್ ಸಭೆ ಕರೆದು, ಸಭೆ ಅಂದರೆ ಮೀಟಿಂಗ್ ಕಾಲ್ ಮಾಡಿ, ಅವುಗಳ ಪ್ರಾಣಿಗಳ ಕ್ಷೇಮ ಸಮಾಚಾರವನ್ನು ಅಂದರೆ ವಾಟ್ ಈಸ್ ಗುಡ್ ಹ್ಯಾಪನಿಂಗ್, ವಾಟ್ಸ್ ಬ್ಯಾಡ್ ಈಸ್ ಹ್ಯಾಪನಿಂಗ್ ಅಂದರೆ ವೆಲ್ ಬೀಯಿಂಗ್, ಹೇಗಿದ್ದೀರಾ, ಏನು ನಡೀತಾ ಇದೆ, ಈ ಥರ. ಇಟ್ಸ್ ಟು ಆಸ್ಕ್ ಅಬೌಟ್ ದಮ್, ಹೌ ದೇ ಆರ್ ಡೂಯಿಂಗ್, ವಾಟ್ ದೇ ಆರ್ ಡೂಯಿಂಗ್, ಹೌ ಎವ್ರಿಥಿಂಗ್ ಈಸ್ ಗೋಯಿಂಗ್. ಇದನ್ನು ಕ್ಷೇಮ ಸಮಾಚಾರ ಅಂತಾರೆ. ಓಕೆ, ವಿಚಾರಿಸುತ್ತಿತ್ತು. ಇಟ್ ಯೂಸ್ ಟು ಎಂಕ್ವೈರ್. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಸೊ ಇಟ್ ಹ್ಯಾಡ್ ಅ ಗುಡ್ ಫ್ರೆಂಡ್ಶಿಪ್. ಸ್ನೇಹ ಇಸ್ ಅ ಫ್ರೆಂಡ್ಶಿಪ್. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಸೊ ಇಟ್ ಯೂಸ್ ಟು, ಊರಿನಲ್ಲಿರುವ ಅಂದರೆ ಸಿಟಿನಲ್ಲಿರುವಂಥ ಪ್ರಾಣಿಗಳು, ವಿಚ್ ಇಸ್ ದ ಅನಿಮಲ್ ವಿಚ್ ಲಿವ್ ಇನ್ ದ ಸಿಟಿ. ನಾಯಿ, ಬೆಕ್ಕು, ಇದೆಲ್ಲ ಅನಿಮಲ್ಸ್ ವಿಚ್ ಯೂಶಲಿ ಸ್ಟೇ ಇನ್ ದ ಸಿಟಿ. ಹಸು, ಎಮ್ಮೆ, ದೀಸ್ ಆಲ್ ದ ಅನಿಮಲ್ಸ್ ವಿಚ್ ವಿಲ್ ಬಿ ಇನ್ ದ ಸಿಟಿ. ಸೊ ಈ ಅನಿಮಲ್ಸ್ ಜೊತೆಗೂ ಇಟ್ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಶಿಪ್. ಸೊ ಇಟ್ ಯೂಸ್ ಟು ಕಾಲ್ ದೋಸ್ ಅನಿಮಲ್ಸ್ ಆಲ್ಸೋ ಫಾರ್ ದ ಮೀಟಿಂಗ್. ಅವಕಾಶ ನೀಡುತ್ತಿತ್ತು. ಪಾಲ್ಗೊಳ್ಳಲು, ಟು ಪಾರ್ಟಿಸಿಪೇಟ್. ಪಾಲ್ಗೊಳ್ಳಲು, ಟು ಪಾರ್ಟಿಸಿಪೇಟ್. ಅವಕಾಶ ಇಸ್ ಆಪರ್ಚುನಿಟಿ. ಓಕೆ, ನೀಡುತ್ತಿತ್ತು. ಸಿ, ಆಸ್ ಅಂಡ್ ವೆನ್ ಐ ಟೆಲ್ ದ ವರ್ಡ್ಸ್, ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದ ಮೀನಿಂಗ್ ಇಮಿಡಿಯೇಟ್ಲಿ. ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು. ಉತ್ತಮ ನಾಯಕತ್ವ ಗುಣ. ಉತ್ತಮ, ಬೆಸ್ಟ್. ನಾಯಕತ್ವ, ಲೀಡರ್ಶಿಪ್. ಗುಣ, ಕ್ವಾಲಿಟಿ. ಉತ್ತಮ ನಾಯಕತ್ವ ಗುಣ, ಗುಡ್ ಲೀಡರ್ಶಿಪ್ ಕ್ವಾಲಿಟಿ ಹೊಂದಿರುವ ಆನೆಯು, ಆನೆ ಹ್ಯಾಡ್ ಅ ವೆರಿ ಗುಡ್ ಲೀಡರ್ಶಿಪ್ ಕ್ವಾಲಿಟಿ. ಎಲ್ಲ ಪ್ರಾಣಿಗಳಿಂದಲೂ, ಫ್ರಮ್ ಆಲ್ ದ ಅನಿಮಲ್ಸ್ ಇಟ್ ಹ್ಯಾಡ್ ಗಾಟ್ ದ ಗುಡ್ ಅಪ್ರಿಸಿಯೇಷನ್, ಮೆಚ್ಚುಗೆ ಗಳಿಸಿತ್ತು. ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಸೊ ವಾನ್ಸ್ ಇಟ್ ಕಾಲ್ಡ್ ದ ಮೀಟಿಂಗ್. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಎಲ್ಲ ಅನಿಮಲ್ಸ್ ಏನು ಮಾಡ್ತಿದ್ವು? ಮನುಷ್ಯನ ಮೇಲೆ ಅಂದರೆ ಆನ್ ಹ್ಯೂಮನ್ ಬೀಯಿಂಗ್, ಮನುಷ್ಯ ಹ್ಯೂಮನ್ ಬೀಯಿಂಗ್ ಮೇಲೆ ದೂರು ಅಂದರೆ ಕಂಪ್ಲೇಂಟ್ ಹೇಳ್ತಿತ್ತು. ದೇ ವರ್ ಟೆಲ್ಲಿಂಗ್ ಅ ಕಂಪ್ಲೇಂಟ್. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದವು. ಸೊ ಮಾನವ, ಮನುಷ್ಯ ಸಮಾನಾರ್ಥಕ ಪದ ಅಂದರೆ ಸಿನೋನಿಮ್ಸ್. ಓಕೆ, ಮಾನವ, ಮನುಷ್ಯ, ಹ್ಯೂಮನ್ ಬೀಯಿಂಗ್. ಸೊ ಮಾನವನಿಂದ ಏನೇನು ತೊಂದರೆ ಆಗ್ತಾ ಇದೆ, ವಾಟ್ ಆರ್ ದ ಪ್ರಾಬ್ಲಮ್ಸ್, ಪರಿಹಾರ, ಸೊಲ್ಯೂಷನ್ ಏನು, ಚರ್ಚಿಸುತ್ತಿದ್ದವು, ಡಿಸ್ಕಸ್ ಮಾಡ್ತಿದ್ವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಮನುಷ್ಯನಿಗೆ ತಿಳಿ ಹೇಳಲು, ಟು
ಲೆಟ್ ಹಿಮ್ ನೋ. ಫಲಕದಲ್ಲಿ, ಫಲಕ ಅಂದರೆ ಪ್ಲಕಾರ್ಡ್ಸ್. ಸೊ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಪ್ಲಕಾರ್ಡ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಇನ್ಫಾರ್ಮೇಷನ್ ಅಲ್ವಾ. ಸೊ ಆ ಪ್ಲಕಾರ್ಡ್ಸಲ್ಲಿ ವಿವರ ಅಂದರೆ ಇನ್ಫಾರ್ಮೇಷನ್ ಬರೆದು ತರಲು, ಟು ರೈಟ್ ಇಟ್ ಆ್ಯಂಡ್ ಗೆಟ್ ಇಟ್, ಪ್ರಾಣಿಗಳಿಗೆ, ಟು ದ ಅನಿಮಲ್ ಸೂಚನೆ ನೀಡಿತ್ತು. ಇಟ್ ಗೇವ್ ಅ ಇನ್ಸ್ಟ್ರಕ್ಷನ್, ಸೂಚನೆ, ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಅದೇ ಥರ ಎಲ್ಲ ಪ್ರಾಣಿ ಏನು ಮಾಡುತ್ತೆ, ತಯಾರಾಗಿ ಪ್ರಿಪೇರ್ ಆಗಿ ದೇ ಹ್ಯಾಡ್ ಕಮ್. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಸೊ ಆಸ್ ಪರ್ ದ ಲೀಡರ್ ಇನ್ಸ್ಟ್ರಕ್ಷನ್ ದೇ ವೇರ್ ಹೋಲ್ಡಿಂಗ್ ದರ್ ಪ್ಲಕಾರ್ಡ್ಸ್, ಫಲಕನ ಹಿಡಿದು ಸಾಲಾಗಿ ಲೈನಾಗಿ ನಿಂತಿರ್ತಾರೆ. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಆನೆ ಏನು ಮಾಡ್ತು, ಅವುಗಳನ್ನು ಅಂದರೆ ಆ ಫಲಕಗಳನ್ನು ಒಂದೊಂದಾಗಿ ಅಂದರೆ 1 by 1 ಓದುತ್ತಾ, ರೀಡ್ ಮಾಡ್ತಾ ಮುನ್ನಡೆದಿತ್ತು. ಅಂದರೆ ಇಟ್ ವೆಂಟ್ ಫಾರ್ವರ್ಡ್, ಮುನ್ನಡೆ, ಫಾರ್ವರ್ಡ್. ಫಸ್ಟು ಎತ್ತು ಅಂದರೆ ಬುಲ್ ಆರ್ ಆಕ್ಸ್. ಏನು ಬರ್ದಿದೆ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ. ಯು ಆರ್ ಮೇಕಿಂಗ್ ಅಸ್ ಟು ವರ್ಕ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ಕಡಿಮೆ ಆಹಾರ ನೀಡುತ್ತೀರಿ. ಯು ವಿಲ್ ಗಿವ್ ಅ ವೆರಿ ಲೆಸ್ ಫುಡ್, ಆಹಾರ, ಫುಡ್. ನಮ್ಮ ಸೇವೆ ಬೇಕು. ಯು ವಾಂಟ್ ಅವರ್ ಸರ್ವಿಸ್. ಸೇವೆ ಅಂದರೆ ಸರ್ವಿಸ್. ಯು ವಾಂಟ್ ಆಲ್ ಅವರ್ ಸರ್ವಿಸ್. ನಾವು ಮಾತ್ರ ಬೇಡ ಅಲ್ಲವೇ? ಯು ಡೋಂಟ್ ವಾಂಟ್ ಅಸ್, ರೈಟ್? ನಮ್ಮ ಸೇವೆಯನ್ನು ಮರೆಯದಿರಿ. ಡೋಂಟ್ ಫರ್ಗೆಟ್ ಅವರ್ ಸರ್ವಿಸ್. ಡೋಂಟ್ ಫರ್ಗೆಟ್ ವಾಟ್ ವಿ ಆರ್ ಡೂಯಿಂಗ್ ಟು ಯು. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ದಯೆ ಅಂದರೆ ಸಿಂಪತಿ, ಕರುಣೆ ಇರಬೇಕು. ಎಲ್ಲ ಪ್ರಾಣಿ, ಸಕಲ, ಎಲ್ಲ, ಆಲ್ ಪ್ರಾಣಿಗಳಲ್ಲಿ, ಆಲ್ ದ ಅನಿಮಲ್ಸ್ ಹ್ಯಾವ್ ದ ಸಿಂಪತಿ. ಡೋಂಟ್ ಲೆಟ್ ದಮ್ ಟು ವರ್ಕ್ ಮೋರ್ ಆ್ಯಂಡ್ ಮೋರ್. ಡೋಂಟ್ ಗಿವ್ ದಮ್ ವೆರಿ ಲೆಸ್ ಫುಡ್. ಕಡಿಮೆ ಆಹಾರ ಕೊಡಬೇಡಿ. ಸಿ, ನಾವು ಕುಡಿಯೋ ಹಾಲಿದೆಲ್ಲ, ಇವನ್ ದ ಮಿಲ್ಕ್ ವಿಚ್ ವಿ ಡ್ರಿಂಕ್, it also comes from the many cows that will get tortured every day. But we don't leave the milk, right? We do drink the milk. We are being practiced for this. Even though ನಾನು think ಮಾಡಿದ್ರು ಕೂಡ, it is really, we have gone to that level of the usage. At least for some other things, we can just we can just show our sympathy to the animals. ಯಾವಾಗಲೂ. ಎಸ್, ವೆರಿ ಗುಡ್. ಓಕೆ, ಸೊ ಇದನ್ನ ಅರ್ಥ ಆಯ್ತಾ ನಿಮಗೆ? ಎತ್ತು ಅಂದರೆ ಆಕ್ಸ್ ಆರ್ ಅ ಬುಲ್. ನೆಕ್ಸ್ಟ್, ಜಿಂಕೆ, ಡೀರ್. ನಮ್ಮ ಬದುಕಿನ ಆಧಾರ ತಾಣ ಕಾಡು. ಸಿ, ದ ಓನ್ಲಿ ಥಿಂಗ್ ವಿಚ್ ವಿ ಹ್ಯಾವ್ ಇಸ್ ಅ ಫಾರೆಸ್ಟ್. This is the everything for us. Aadhara Tana is like a pillar. This is the foundation for us. This is everything for us. Adannu nasha madutiddiri. You are spoiling. You are destroying that. Namage tinnalu hullilla. We don't have a grass to eat. Hullu, grass illa. No, hullilla, no grass. Tinnalu, to eat. ಮಲಗಲು, ಟು ಸ್ಲೀಪ್. ಮರದ ನೆರಳಿಲ್ಲ. ವಿ ಡೋಂಟ್ ಹ್ಯಾವ್ ಅ ಶೇಡ್ ಆಫ್ ಅ ಟ್ರೀ. ನೆರಳು, ಶೇಡ್. ಮರದ ನೆರಳು, ಟ್ರೀ ಶೇಡ್ ಇಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ಯು ಆಲ್ಸೋ ನೀಡ್ ಅ ಫಾರೆಸ್ಟ್. ಇವನ್ ವಿ ನೀಡ್ ಅ ಫಾರೆಸ್ಟ್. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಸೇವ್ ಅಸ್ ಆ್ಯಂಡ್ ಯು ಆಲ್ಸೋ ಲೀವ್. ಲೀವ್ ಆ್ಯಂಡ್ ಲೆಟ್ ಲೀವ್. ಓಕೆ, ನಮ್ಮನ್ನು ಉಳಿಸಿ, ಲೆಟ್ ಅಸ್ ಲೀವ್, ಆ್ಯಂಡ್ ನೀವು ಕೂಡ ಉಳಿರಿ. ವೈ ಆರ್ ಯು ಡಿಸ್ಟ್ರಾಯಿಂಗ್ ಎವ್ರಿಥಿಂಗ್ ಅಂತ ಕೇಳುತ್ತೆ. ಯಾರು? ಜಿಂಕೆ. ಓಕೆ, ನೆಕ್ಸ್ಟ್. ಸೊ ರೀಡ್ ಔಟ್ ದೋಸ್, ರಿಮೆಂಬರ್ ದೋಸ್ ವರ್ಡ್ಸ್. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ, ಎತ್ತು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ, ಜಿಂಕೆ. ದೀಸ್ ಹಿಂಟ್ ಲೈನ್ಸ್ ಓದ್ಕೊಳ್ಳಿ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಆಮೆ, ಟರ್ಟಲ್, ಟರ್ಟಾಯ್ಸ್. ನೀರು ಅಮೂಲ್ಯ ಸಂಪತ್ತು. ನೀರು, ವಾಟರ್, ವೆರಿ ಪ್ರೆಷಿಯಸ್ ಟ್ರೆಷರ್. ಸಂಪತ್ತು ಇಸ್ ಅ ಟ್ರೆಷರ್, ಅಮೂಲ್ಯ ಇಸ್ ಅ ಪ್ರೆಷಿಯಸ್. ಅದನ್ನು ಹಾಳು ಮಾಡುತ್ತಿದ್ದೀರಿ. ಯು ಆರ್ ಸ್ಪಾಯ್ಲಿಂಗ್ ದಟ್. ಹಾಳು, ಸ್ಪಾಯ್ಲ್. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ಯು ಆರ್ ಪುಟ್ಟಿಂಗ್ ಅ ಕಸ ಕಡ್ಡಿ, ಆಲ್ ದ ಡರ್ಟ್ ಅಂಡ್ ಆಲ್ ಯು ಆರ್ ಪುಟ್ಟಿಂಗ್. ಕಸ ಕಡ್ಡಿ ಇಸ್ ಅ ಜೋಡಿ ಪದ. ಕಸ ಕಡ್ಡಿ ಇಸ್ ಅ ಜೋಡಿ ಪದ. ಓಕೆ, ಕಲ್ಮಶ ಅಂದರೆ ಪೊಲ್ಯೂಟ್, ಡರ್ಟ್, ಗಲೀಜು ಮಾಡ್ತಾ ಇದ್ದೀರಾ ನೀವು, ಕಲ್ಮಶ ಮಾಡ್ತಾ ಇದ್ದೀರಾ.
ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ಇಟ್ಸ್ ಹ್ಯಾಸ್ ಬಿಕಮ್ ಅ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಲಿವ್ ಇನ್ ದ ವಾಟರ್. ನೀರು ನಮ್ಮೆಲ್ಲರ ಜೀವ. ವಾಟರ್ ಇಸ್ ಎವ್ರಿ ಒನ್ಸ್ ಲೈಫ್. ಜೀವ ಇಸ್ ಅ ಲೈಫ್. ನೀರನ್ನು ದುರ್ಬಳಕೆ ಮಾಡಬೇಡಿ. ದುರ್ಬಳಕೆ ಅಂದರೆ ಯೂಸಿಂಗ್ ಇನ್ ಅ ಬ್ಯಾಡ್ ವೇ. ದುರ್ ಇಸ್ ಅ ಬ್ಯಾಡ್, ಬಳಕೆ ಇಸ್ ಅ ಯೂಸ್. ದುರ್ಬಳಕೆ ಇಸ್ ಯೂಸಿಂಗ್ ಇನ್ ಅ ಬ್ಯಾಡ್ ವೇಸ್. ಓಕೆ, ಸದ್ಬಳಕೆ ಇಸ್ ಯೂಸಿಂಗ್ ಇನ್ ಅ ಗುಡ್ ವೇ. ಆಪೋಸಿಟ್ ಫಾರ್ ದುರ್ಬಳಕೆ ಇಸ್ ಸದ್ಬಳಕೆ, ವಿರುದ್ಧಾರ್ಥಕ ಪದ. ಕಲುಷಿತಗೊಳಿಸಬೇಡಿ. ಡೋಂಟ್ ಪಲ್ಯೂಟ್ ಇಟ್. ಕಲುಷಿತ ಇಸ್ ಅ ಪಲ್ಯೂಟ್. ಕಲುಷಿತಗೊಳಿಸಬೇಡಿ ಅಂತ ಹೇಳುತ್ತೆ. ಯಾರು? ಆಮೆ. ನೆಕ್ಸ್ಟ್ ಪೇಜಿಗೆ ಬನ್ನಿ. ಕರಡಿ, ಬ್ಯಾರ್. ಎಲ್ಲವನ್ನು ನೀವೇ ತಿನ್ನುತ್ತೀರಿ. ಎವ್ರಿಥಿಂಗ್ ಯು ಇಟ್ಸೆಲ್ಫ್ ಯು ವಿಲ್ ಈಟ್ ಎವ್ರಿಥಿಂಗ್. ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ಯು ವಿಲ್ ಈಟ್ ಆ್ಯಂಡ್ ಯು ವಿಲ್ ಸ್ಪಾಯ್ಲ್ ಎವ್ರಿಥಿಂಗ್. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದೇ ಇಲ್ಲ. ಯು ಆರ್ ನಾಟ್ ಇವನ್ ಲೀಸ್ಟ್ ಬಾದರ್ಡ್ ಆ್ಯಂಡ್ ಕ್ಯಾರ್ಡ್ ಅಬೌಟ್ ಅವರ್ ಹಂಗರ್. ಹಸಿವು ಇಸ್ ಅ ಹಂಗರ್. ನಮಗೇನೂ ಉಳಿಸುವುದಿಲ್ಲ. ಯು ಆರ್ ನಾಟ್ ಲೆಟಿಂಗ್ ಎನಿಥಿಂಗ್ ಫಾರ್ ಅಸ್. ಯು ಆರ್ ನಾಟ್ ಲಿವಿಂಗ್ ಎನಿಥಿಂಗ್ ಫಾರ್ ಅಸ್. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ಯು ಆಲ್ಸೋ ಈಟ್ ಆ್ಯಂಡ್ ಲೆಟ್ ಅಸ್ ಆಲ್ಸೋ ಈಟ್ ಅಂತ ಹೇಳ್ತಾ ಇದೆ. ಯಾವುದು? ಕರಡಿ. ವಿಚ್ ಇಸ್ ಅ ಫೇವ್ರೆಟ್ ಫುಡ್ ಫಾರ್ ಕರಡಿ? ಜಾಕ್ ಫ್ರೂಟ್ ಮತ್ತು ಹನಿ. ಕೇಳಿದ್ದೀರಾ? ಹಲಸಿನ ಹಣ್ಣು ಹಾಗೂ ಜೇನು. ನಾವು ನೆಕ್ಸ್ಟ್ ಯಾವುದು? ನಾಯಿ. ನಾಯಿ, ಡಾಗ್. ನಾವು ನಡೆದಾಡಬೇಕು, ಓಡಾಡಬೇಕು. ವಿ ಹ್ಯಾವ್ ಟು ವಾಕ್, ವಿ ಹ್ಯಾವ್ ಟು ರನ್. ನಮಗೂ ದಾರಿ ಬಿಡಿ. ಲೀವ್ ಅಸ್ ವೇ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಇನ್ ಆಲ್ ದ ವೇ ಬರೀ ನೀವಿದ್ದೀರಾ. ಯು ಆರ್ ದೇರ್ ಆ್ಯಂಡ್ ಯುವರ್ ವೆಹಿಕಲ್ಸ್ ಆರ್ ದೇರ್ ಎವ್ರಿವೇರ್. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಆ್ಯಂಡ್ ಯು ಗೋ ಸೋ ರ್ಯಾಶ್ ಡ್ರೈವಿಂಗ್. ಯು ವೋಂಟ್ ಇವನ್ ಸಿ ಹೂ ಇಸ್ ಕಮಿಂಗ್. ಏನೂ ನೋಡಲ್ಲ. ಏನಾಗುತ್ತೆ? ಮೋಸ್ಟ್ ಆಫ್ ದ ಟೈಮ್ ವಿ ಗೋ ಸೋ ಫಾಸ್ಟ್. ಸಮ್ ಆಫ್ ದ ಟೈಮ್ಸ್ we just go on rush on the dogs and cats ಅಲ್ವಾ? which is not good. ಸುಮ್ಮನೆ ನಾಯಿ ಹೋಗ್ತಿರುತ್ತೆ, ಸುಮ್ಮನೆ we will take a stone and we will throw on it. ಆ ಥರ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ ಮಕ್ಕಳು. ಇಟ್ಸ್ ನಾಟ್ ಓನ್ಲಿ ದ ನಾಯಿ, ಇಟ್ಸ್ ಆನ್ ಫಾರ್ ಆಲ್ ದ ಅನಿಮಲ್ಸ್. ಯಾವುದೇ ಅನಿಮಲ್ಸ್ಗೂ ನಾವು ಏನು ಮಾಡಬಾರ್ದು. ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆನ್ ದ ಅರ್ತ್ ಹ್ಯಾಸ್ ಅ ರೈಟ್ ಟು ಲೀವ್. ಈಕ್ವಲ್ ರೈಟ್ ಟು ಲೀವ್. ದ ಸೇಮ್ ರೈಟ್ ದಟ್ ವಿ ಹ್ಯಾವ್, even those animals, those living beings also have the same right to live on the earth. Okay, so never ever think about the animal alva satre saili. It's completely wrong. You should not have that behavior. Okay, you are very good children. If in case if you are doing it, change ಮಾಡಿ. If your friends are doing, tell them itra ಮಾಡಬೇಡ, ಇದು ತಪ್ಪು. Even they have the right to leave ಅಂತ. Okay, very good. ಓಕೆ, ಇತರರಿಗೂ ತೊಂದರೆ ಕೊಡುತ್ತೀರಿ. ಯು ಆರ್ ಆಲ್ಸೋ ಟ್ರಬ್ಲಿಂಗ್ ಅದರ್ಸ್. ರ್ಯಾಶ್ ಡ್ರೈವಿಂಗ್ ಮಾಡೋದು. ಮಕ್ಕಳೇ, ಯಾರಾದರೂ ಗಾಡಿ ಓಡಿಸ್ತಿದ್ರೆ ಡೋಂಟ್ ಡ್ರೈವ್. ಓಕೆ, 18 years ಒಳಗೆ ಯು ಆರ್ ನಾಟ್ ಸಪೋಸ್ ಟು ಡ್ರೈವ್. ಯು ಶುಡ್ ಗೆಟ್ ದ ಲೈಸೆನ್ಸ್ ಆ್ಯಂಡ್ ಯು ಶುಡ್ ಡ್ರೈವ್. ಓಕೆ, ಅದು ಕ್ರೈಮ್, ಅಫೆನ್ಸ್, ಅದು ಮಾಡಬಾರ್ದು. ಓಕೆ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಸರಿಯಾಗಿ ಚಲಿಸಿ ಅಂದರೆ ಪ್ರಾಪರಾಗಿ ಓಡಾಡಿ. ಡ್ರೈವ್ ಪ್ರಾಪರ್ಲಿ and ಚಲಿಸಲು ಬಿಡಿ. let us also move properly. ಚಲಿಸು has a two meaning here. ನಾನಾರ್ಥ. ಚಲಿಸು, one is a move, one is a drive. ಓಕೆ, ಎರಡು ಬರುತ್ತೆ. ನೆಕ್ಸ್ಟ್ ಮಂಗ, ಕೋತಿ, ಮಂಕಿ. ನಮಗೂ ಶಾಂತಿ, ನೆಮ್ಮದಿ ಬೇಕು. ವಿ ಆಲ್ಸೋ ನೀಡ್ ಅ ಪೀಸ್. ಶಾಂತಿ ಬೇಕು ನಮಗೆ. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ಯು ಆರ್ ಹ್ಯಾಪಿ, ಯು ಆರ್ ಬರ್ಸ್ಟ್ ಕ್ರ್ಯಾಕರ್ಸ್. ಯು ಆರ್ ಸ್ಯಾಡ್, ಯು ಆರ್ ಬರ್ಸ್ಟ್ ಕ್ರ್ಯಾಕರ್ಸ್. ಯು ಹ್ಯಾವ್ ಸಮಥಿಂಗ್ ಟು ಟೆಲ್, ಬರ್ಸ್ಟ್ ಕ್ರ್ಯಾಕರ್ಸ್. ಎಲ್ಲದಕ್ಕೂ ಯು ಆರ್ ಬರ್ಸ್ಟ್ ಕ್ರ್ಯಾಕರ್ಸ್. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ವಿ ಹ್ಯಾವ್ ಟು ರನ್ ಅಲ್ವಾ? ಇವಾಗ ಯಾವುದೋ ಕೋತಿ ಬಂದಿದೆ. ಇನ್ ಸಮ್ ಪ್ಲೇಸಸ್ ವಾಟ್ ದೇ ಡೂ ಟು ಲೆಟ್ ಗೋ ದಟ್ ಕೋತಿ. ಆ ಕೋತಿನ ಓಡಿಸೋದಕ್ಕೆ, ಟು ಮೇಕ್ ಇಟ್ ರನ್, ದೇ ಆಲ್ಸೋ ಫೈರ್ ಮಾಡ್ತಾರೆ. ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಗುಂಡು, ಮದ್ದು, ಪಟಾಕಿ ಹೊಡಿತಾರೆ. ಎಕ್ಸ್ಪ್ಲೋಸಿವ್ಸ್, ಗುಂಡು ಮದ್ದು ಇಸ್ ಎಕ್ಸ್ಪ್ಲೋಸಿವ್ ಹಾರಿಸ್ತಾರೆ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಹೃದಯ ಇಸ್ ಅ ಹಾರ್ಟ್. ಸಿಡಿದು ಹೋಗು, ಬ್ಲಾಸ್ಟ್ ಆದಂಗೆ ಆಗುತ್ತೆ. ವಿ ಆರ್ ಸ್ಕೇರ್ಡ್ ಆಫ್ ದಟ್. ವಿ ಡೋಂಟ್ ವಾಂಟ್ ಯು ಟು ಬರ್ಸ್ಟ್ ದ ಕ್ರ್ಯಾಕರ್ಸ್ ಫಾರ್ ಎವ್ರಿಥಿಂಗ್. ಮದ್ದು ಗುಂಡು ಸಿಡಿಸಬೇಡಿ. ಡೋಂಟ್ ಬರ್ಸ್ಟ್ ದ ಕ್ರ್ಯಾಕರ್ಸ್. ಶಾಂತಿಯನ್ನು ಕೆಡಿಸಬೇಡಿ. ಡೋಂಟ್ ಸ್ಪಾಯ್ಲ್ ದ ಪೀಸ್ ಇರಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಪೇಜಿಗೆ ಬನ್ನಿ.
ಬೆಕ್ಕು, ವಿ ಹ್ಯಾವ್ ಅ ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ಓಕೆ, ಫಾರ್ ಯು ಟು ಲೈಕ್ ಅಸ್. ಓಕೆ, ಇವಾಗ ಬೆಕ್ಕು ನೋಡಿದ ತಕ್ಷಣ ಮೋಸ್ಟ್ ಆಫ್ ದಮ್ ದೇ ವೋಂಟ್ ಲೈಕ್ ದ ಬೆಕ್ಕು ಅಲ್ವಾ. ವಿ ಡೋಂಟ್ ಲೈಕ್ ದ ಬೆಕ್ಕು. ಬೆಕ್ಕ, ನೋ ಐ ಡೋಂಟ್ ಲೈಕ್ ಇಟ್ ಬೆಕ್ಕು. ಸೊ ಬಟ್ ಬೆಕ್ಕು, it is also nice. It will be very good. It will be very nice actually with us. So ನಿಮ್ಮನ್ನು ಮೆಚ್ಚಿಸಲು, ಟು ಮೇಕ್ ಯು ಹ್ಯಾಪಿ, ನಮಗೂ ಆಸೆ ಇದೆ. ವಿ ಆಲ್ಸೋ ಲೈಕ್ ಇಟ್. ನೀವು ಈ ಟಿ ವಿ ನೋಡುತ್ತೀರಿ, ಯು ವಾಚ್ ದ ಟಿ ವಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ, ಯು ಆರ್ ಕಂಟಿನ್ಯೂಸ್ಲಿ ಇನ್ ದ ಮೊಬೈಲ್, ಯು ವಿಲ್ ಬಿ ಲವಿಂಗ್ ಯೋರ್ ಮೊಬೈಲ್. ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. I am sitting next to you, but you are least bothered to look at me. You are not playing with me. ಯಾಕೆ? ಈ ಉಪೇಕ್ಷೆ ಬೇಡ. Don't neglect. Don't have this negligence on us. ನಾವು ನಿಮ್ಮೊಂದಿಗಿದ್ದೇವೆ. We are also with you. ನಮ್ಮನ್ನು ಮುದ್ದಿಸಿರಿ. Also care for us, love for us ಅಂತ ಕೇಳ್ತಿದೆ. ಯಾವುದು? ಬೆಕ್ಕು, ಕ್ಯಾಟ್. ಲಾಸ್ಟ್ ಒನ್ ಯಾವುದು? ಎರೆಹುಳ, ಅರ್ಥವರ್ಮ್. ಅರ್ಥವರ್ಮ್ ಎಲ್ಲಿರುತ್ತೆ? ಆಬ್ವಿಯಸ್ಲಿ ಮಣ್ಣಲ್ಲಿರುತ್ತೆ, ವಿಚ್ ಈಸ್ ಅ ವೆರಿ ಗುಡ್ ಎಸೆನ್ಷಿಯಲ್ ಫರ್ಟಿಲೈಸರ್ ಫಾರ್ ದ ಅಗ್ರಿಕಲ್ಚರ್. ಓಕೆ, ನಾವು ರೈತರಿಗೂ ನಿಮಗೂ ಮಿತ್ರರು. ವಿ ಆರ್ ಅ ಫ್ರೆಂಡ್ಸ್ ಫಾರ್ ಅ ಫಾರ್ಮರ್ಸ್ ಆ್ಯಂಡ್ ಯು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ಸೊ ಯು ವಾಂಟ್ ದ ರಿಸಲ್ಟ್, ಯು ವಾಂಟ್ ದ ಕ್ರಾಪ್ಸ್ ಫಾಸ್ಟ್. ಸೊ ವಾಟ್ ಯು ಡೂ? ಯು ಆರ್ ಪುಟಿಂಗ್ ಅ ಪಾಯ್ಸನಸ್ ಕೆಮಿಕಲ್ಸ್ ಇನ್ ದ ಫರ್ಟಿಲೈಸರ್ಸ್ ಟು ದ ಲ್ಯಾಂಡ್. ವಿಷದ ಗೊಬ್ಬರ, ವಿಷ ಅಂದರೆ ಪಾಯ್ಸನ್, ಗೊಬ್ಬರ ಅಂದರೆ ಫರ್ಟಿಲೈಸರ್. ತರದ ಔಷಧಿ ಚಿಮುಕಿಸುತ್ತೀರಾ. ಯು ಪುಟ್ ಡಿಫ್ರೆಂಟ್ ವೆರೈಟಿ ಆಫ್ ಮೆಡಿಸಿನ್ಸ್ ಆನ್ ದ ಕ್ರಾಪ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು, ಮಣ್ಣಿನ ಫಲವತ್ತತೆ, ದ ಫರ್ಟಿಲಿಟಿ ಆಫ್ ದ ಸ್ಯಾಂಡ್, ಅದನ್ನು ಹೆಚ್ಚಿಸೋದು ಯಾವುದು? ಎರೆಹುಳ. ಅರ್ಥವರ್ಮ್ ಇಸ್ ದ ಒನ್ ವಿಚ್ ಇನ್ಕ್ರೀಸಸ್ ದ ಫರ್ಟಿಲಿಟಿ ಆಫ್ ದ ಸ್ಯಾಂಡ್ ನ್ಯಾಚುರಲಿ. ಓಕೆ, ಅದನ್ನು ಬಿಟ್ಟು ವಿ ಆರ್ ಯೂಸಿಂಗ್ ಅ ಕೆಮಿಕಲ್ಸ್. ಓಕೆ, ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? why are you killing the sand which gives you the food, and why are you killing us? We are the one who make the land fertile, but you are killing us by putting the chemicals. ಯಾಕೆ? why are you doing this ಅಂತ ಹೇಳ್ತಿದೆ. ರಕ್ಷಕರಾಗಿ ರಾಕ್ಷಸರಾಗದಿರಿ. ರಕ್ಷಕ ಅಂದರೆ ದ ಪ್ರೊಟೆಕ್ಟರ್. ಬಿ ದ ಪ್ರೊಟೆಕ್ಟರ್ಸ್, ಡೋಂಟ್ ಬಿಕಮ್ ಅ ಡಿಮನ್ಸ್. ರಾಕ್ಷಸರಾಗದಿರಿ ಅಂತ ಹೇಳ್ತಾ ಇದೆ. ಓಕೆ, ಎಲ್ಲವನ್ನು ಓದಿದ ಆನೆ ಎಲ್ಲ ಓದುತ್ತೆ. ಎಲ್ಲರಿಗೂ ಶಾಭಾಸ್ ಎಂದಿತು. ಎಲ್ಲರಿಗೂ ಶಾಭಾಸ್ ಅಂತ ಹೇಳುತ್ತೆ. ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಖಾರವಾಯಿತಲ್ಲವೇ? ಖಾರ ಅಂದರೆ ನಾಟ್ ದಿಸ್ ಖಾರ, ತುಂಬ ಕೋಪ ಅಲ್ವಾ? ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಬರೆದಿದ್ದೀರಾ. ಯುವರ್ ವರ್ಡ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಶಾರ್ಪ್. ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ನಾಟ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ರಾಂಗ್. ಕರೆಕ್ಟ್ ಅಲ್ಲ? ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಎಲ್ಲರ ಮೇಲೂ ಈ ಥರ ಕೋಪ, ಆ್ಯಂಗರ್ ಒಳ್ಳೆಯದಲ್ಲ. ಆಕ್ರೋಶ, ಆ್ಯಂಗರ್ಗಿಂತ ಜಾಸ್ತಿ ಅದು ಕೋಪದ ಸಿಟ್ಟು, ತುಂಬ ಸಿಟ್ಟು. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ವಿಲ್ ಲುಕ್ ಇನ್ ಟು ಇಟ್ ಒನ್ಸ್ ಅಗೇನ್, ದೆನ್ ವಿಲ್ ಡಿಸ್ಕಸ್. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಫಲಕನ, ದ ಪ್ಲಕಾರ್ಡ್ಸ್ ವಿಲ್ ಕೀಪ್ ಇಟ್ ಅಟ್ ದ ಎಂಡ್ ಆಫ್ ದ ರೋಡ್. ಓಕೆ, ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ, ಕಾಡಿನ ಅಂಚು, ಎಂಡ್. ಓಕೆ, ಎಂಡ್ ಕಾಡಿನ ಅಂಚಲ್ಲಿ, ರಸ್ತೆ ಬದಿ, ಬೈ ದ ಸೈಡ್ ಆಫ್ ದ ರೋಡ್, ವಿಲ್ ಡಿಸ್ಪ್ಲೇ ಇಟ್. ಪ್ರದರ್ಶಿಸೋಣ, ವಿಲ್ ಡಿಸ್ಪ್ಲೇ ಇಟ್. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ. ಕಮ್ ಎವ್ರಿ ಒನ್, ಲೆಟ್ಸ್ ಹ್ಯಾವ್ ಫುಡ್. ಭೋಜನ ಶಾಲೆಗೆ ನಡೆಯಿರಿ. ಭೋಜನ ಶಾಲೆ ಇಸ್ ಅ ಡೈನಿಂಗ್ ಹಾಲ್. ಡೈನಿಂಗ್ ಹಾಲಿಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆ ಹೆಜ್ಜೆ ಹಾಕಿತು. ಇವನ್ ಆನೆ ವೆಂಟ್ ದಟ್ ಸೈಡ್. ಇದು ಈ ಪಾಠ. ಅರ್ಥ ಆಯ್ತಾ? ತುಂಬ ಈಸಿ ಇದೆ ಅಲ್ಲ? ಎಸ್, ನಾವು ಕಲ್ತ್ಕೊಳ್ಳೋದು ತುಂಬ ಇದೆ. ಇಟ್ಸ್ ವೆರಿ ಮೆನಿ ಮೋರ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಸ್ಟೋರಿ, ರೈಟ್? ಎಸ್. ನೆಕ್ಸ್ಟ್ ಯು ಹ್ಯಾವ್ ವಿಲ್ ಕಮ್ ಟು ದ ಎಕ್ಸರ್ಸೈಸ್ ಪಾರ್ಟ್. we are doing the exercise also now with this lesson. ಎಕ್ಸಸೈಸ್ ಅಲ್ಲಿ ಏನಿದೆ? ಫಸ್ಟ್ ಪದಗಳ ಅರ್ಥ. ಪದಗಳ ಅರ್ಥ ನಿಮಗೆ ತುಂಬ ಇದೆ. there are many things in a single page. Don't leave this. Oh ma'am, there are many words ma'am, how can I practice? And ತುಂಬ easy. Choose 2 to 3 words every day. Make a note. One day 3 words practice ಮಾಡಿ. It's very easy. By 1 week you will finish it off. Okay na? And also I will give you the meanings in English at the end of the video. You can search for it. Okay? Next, ಅಭ್ಯಾಸ. ನೆಕ್ಸ್ಟ್ ಪೇಜಿಗೆ ಬನ್ನಿ. ಅಭ್ಯಾಸ.
ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ಮಾಡಬೇಕು. ಕಾಡಿನ ಅಧಿಪತಿ ಯಾರು? ನಾನು ಆನ್ಸರ್ ಹೇಳಲ್ಲ, ಐ ವಿಲ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಕಾಡಿನ ಅಧಿಪತಿ ಆನೆಯು ಯಾವುದರಲ್ಲಿ ಇನ್ ವಿಚ್ ವಿವರ ಬರೆದು ತರಲು ಸೂಚನೆ ನೀಡಿತ್ತು. ಆನೆಯು ಇನ್ ವಿಚ್ ಇಟ್ ಹ್ಯಾಡ್ ಆಸ್ಕ್ಡ್ ದ ಅನಿಮಲ್ಸ್ ಟು ರೈಟ್ ದ ಇನ್ಫಾರ್ಮೇಶನ್ ಅಂಡ್ ಗೆಟ್ ಇಟ್. ಯಾವುದರಲ್ಲಿ? ಸೊ ಏನ್ ಬರೀತೀರಾ? ಆನೆಯು ಡ್ಯಾಶ್ ಅಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು. ಅರ್ಥ ಆಯ್ತಾ? ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ, ದೇ ವಿಲ್ ಗಿವ್ ಅ ಲೆಸ್ ಫುಡ್ ಎಂದು ದೂರು ಬರೆದವರು ಯಾರು? ಹೂ ಇಸ್ ದಟ್ ಹೂ ರೋಟ್ ದ ಕಂಪ್ಲೇಂಟ್ ಲೈಕ್ ದಿಸ್? ಯಾರು ಬರೆದಿದ್ದು? ಸ್ಟಾರ್ಟಿಂಗ್ ನೆನಪಿದ್ಯಾ? ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಹೂಸ್ ಅವೇನ್ ಹೂ ವಾಂಡರ್ಸ್. ಕಾಡು, ಇವನ್ ದ ಫಾರೆಸ್ಟ್ ಈಸ್ ನೀಡ್ ಫಾರೆಸ್ಟ್, ಯು ಆಲ್ಸೋ ನೀಡ್ ದ ಫಾರೆಸ್ಟ್ ಅಂತ ಹೂ ವಾಂಡರ್ಸ್ ಯಾರು? ಸೊ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು. ಆನ್ಸರ್ ಬರೀರಿ. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಯಾರು ಹೇಳ್ತಾರೆ ಪಟಾಕಿ ಹೊಡಿಬೇಡಿ ಅಂತ? ಸಿಂಪಲ್. ಇನ್ ದ ಪ್ಲೇಸ್ ಆಫ್ ಯಾರು? ರೈಟ್ ದ ಅನಿಮಲ್ ನೇಮ್. ಓಕೆ, ಪ್ರಾಣಿ ಹೆಸರನ್ನ ಬರೀರಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇದು ಬಹಳ ಸುಲಭ. ಸೊ ಪ್ಲಕಾರ್ಡಲ್ಲಿ ಏನು ಬರೆದಿತ್ತು ಪ್ರಾಣಿ ಅದನ್ನು ಹಾಕಬೇಕು ನೀವು. ಓಕೆ, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಐ ವಿಲ್ ಟೆಲ್ ಯು ಒನ್ ಆನ್ಸರ್, ದ ರಿಮೈನಿಂಗ್ ಯು ಕ್ಯಾನ್ ರೈಟ್. ಎತ್ತು ಬರೆದ ಫಲಕದಲ್ಲಿ ಅಂತ ಸ್ಟಾಪ್ ಮಾಡಿ, ಕಮ್ ಟು ದ ಎತ್ತು ಆ್ಯಂಡ್ ರೈಟ್. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ. ರೈಟ್ ದ ಕಂಪ್ಲೀಟ್ ಲೈನ್ ಆಸ್ ಇಟ್ ಈಸ್. ಇದು ಫುಲ್ಲು ಬರೀರಿ. ಓಕೆ, ಫುಲ್ ಸ್ಟ್ಯಾನ್ಸಾ ಬರೆದು ಏನು ಮಾಡ್ತೀರಾ? ಎತ್ತು ಬರೆದ ಫಲಕದಲ್ಲಿ ಏನೆಂದು ಬರೆದಿತ್ತು? ಎತ್ತು ಬರೆದ ಫಲಕದಲ್ಲಿ ಅಂತ ಬರೆದು ರೈಟ್ ದಟ್ ಕಂಪ್ಲೀಟ್ ಸ್ಟ್ಯಾನ್ಸಾ. ಎಂದು ಬರೆದಿತ್ತು. ಅಟ್ ದ ಎಂಡ್ ಯು ವಿಲ್ ರೈಟ್ ಆಸ್ ಎಂದು ಬರೆದಿತ್ತು. ಏನೆಂದು, ಏನು ಪ್ಲಸ್ ಎಂದು, ಏನೆಂದು, ಎಂದು ಬರೆದಿತ್ತು. ವಿಚ್ ಸಂಧಿ? ಇಟ್ಸ್ ಅ ಲೋಪ ಸಂಧಿ. ಐ ವಿಲ್ ಡೂ ದ ಸಂಧಿ ಇನ್ ಒನ್ ಮೋರ್ ಕ್ಲಾಸ್. ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಜಿಂಕೆ ಅಂದರೆ ಡೀರ್, ಬರೀರಿ. ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಟರ್ಟಲ್. ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಬ್ಯಾರ್. ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಸಿಂಪಲ್. ಅಲ್ಲಿರೋದನ್ನ ಕಾಪಿ ಮಾಡಿ ಎಂದು ಬರೆದಿತ್ತು ಅಂತ ಎಂಡಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಬಿಟ್ಟ ಸ್ಥಳ, ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಆನ್ಸರ್. ಸೊ ಲೆಸನ್ ಅರ್ಥ ಆಗಿದೆ. ಯು ಕ್ಯಾನ್ ಆನ್ಸರ್ ದಿಸ್. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಆನ್ಸರ್ ಫಾರ್ ದಿಸ್ ಮಕ್ಕಳೇ. ಐ ಆಮ್ ಸಾರಿ ಫಾರ್ ದಟ್. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು. ಪಾಠ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಸೊ ಯು ಹ್ಯಾವ್ ಟು ಗಿವ್ ಅ ಟ್ರೈ. ವೆರಿ ಗುಡ್. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು. ಇಟ್ ಗಾಟ್ ಅಪ್ರಿಸಿಯೇಷನ್. ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದವು. ಈ ದಿನದ ಏನಿಗೆ ಸಿದ್ಧವಾಗಿ ಬರ್ತವೆ ಪ್ರಾಣಿಗಳು? ಮೀಟಿಂಗ್. ವೆರಿ ಗುಡ್. ನೆಕ್ಸ್ಟ್ ಏನಿದೆ? ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು. ಇವುಗಳನ್ನು ಇನ್ನೊಮ್ಮೆ ಚರ್ಚಿಸೋಣ. ಇವುಗಳನ್ನು ಇನ್ನೊಮ್ಮೆ ಚೆಕ್ ಮಾಡಿ, ವೆರಿಫೈ ಮಾಡಿ, ಚರ್ಚಿಸೋಣ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಯಾರು ಹೇಳಿದ್ದು? ಯು ಆರ್ ಮೇಕಿಂಗ್ ಅಸ್ ಟು ವರ್ಕ್ ಮೋರ್ ಅಂಡ್ ಮೋರ್ ಅಂತ ಯಾರು ಹೇಳಿದ್ದು? ಫಸ್ಟ್ ಒನ್. ವೆರಿ ಗುಡ್. ನೆಕ್ಸ್ಟ್ ವ್ಯಾಕರಣ ಮಾಹಿತಿ. ಓಕೆ, ರಿಗಾರ್ಡಿಂಗ್ ದಿಸ್ ವ್ಯಾಕರಣ ವಚನಗಳು ಇದೆ. ಓಕೆ, I will add the link for the vachana, the exclusive grammar that I have done only on the vachana. Please go to that video and look at the complete list. Look at the complete video. The complete video is explained for a singular and plural. Ekavachana, Bahuvachana. Okay na? I have left the link in the description box. So dayaviಟ್ಟು ಅಲ್ಲೋಗಿ click ಮಾಡಿ. You go to that video. Read out completely, listen to that video completely, come back to this exercise and you will be able to answer all the questions here. ಅರ್ಥ ಆಯ್ತಾ? If in case ನಿಮ್ಗೆ ಆನ್ಸರ್ ಗೊತ್ತಾಗಿಲ್ಲ ಅಂದರೆ write down the answer, take a snapshot, take a picture of it and send that to yashasvikannadavani@gmail.com. I'll do the corrections and I'll send it back to you.
Okay, no need to hesitate, no need to go back, no need to think that ma'am, do you have a time to send it anta. So no need to worry about all those things. Just take a picture and send it to me at yashasvikannadavani@gmail.com. I'll be doing a correction for you. Okay na? So this is about the vachanagalu. Next ಏನಿದೆ, ಯೋಜನೆ. ಸೊ ದೇ ಹ್ಯಾವ್ ಗಿವನ್ ವಿವಿಧ ಭಿತ್ತಿಪತ್ರಗಳನ್ನು ತಯಾರಿಸಿ ಶಾಲೆಯಲ್ಲಿ ಪ್ರದರ್ಶಿಸಿ. ಯು ಹ್ಯಾವ್ ಟು ಮೇಕ್ ಅ ಪ್ಲಕಾರ್ಡ್ಸ್ ಆರ್ ವೆರೈಟಿ ಆಫ್ ಅ ಪ್ಲಕಾರ್ಡ್ಸ್ ಆ್ಯಂಡ್ ಯು ಹ್ಯಾವ್ ಟು ಡಿಸ್ಪ್ಲೇ ಇನ್ ಯುವರ್ ಸ್ಕೂಲ್. ಮಿಂಚು ಪಟ್ಟಿಯಲ್ಲಿ ಏಕವಚನ ಬಹುವಚನ ಪದಗಳನ್ನು ಬರೆಯಿರಿ. ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಔಟ್ ಆಫ್ ಅ ಸಿಂಗ್ಯುಲರ್ ಆ್ಯಂಡ್ ದ ಪ್ಲೂರಲ್ ವರ್ಡ್ಸ್. ಏಕವಚನ ಬಹುವಚನ ಬರಿಬೇಕು. ಓದಿಗೆ ಮನ್ನಣೆ. ಸೊ ದೇ ಹ್ಯಾವ್ ಗಿವನ್ ವಿವಿಧ ಪ್ರಾಣಿಗಳ ಜೀವನ ಕ್ರಮದ ಬಗ್ಗೆ ತಿಳಿಯಿರಿ. ನೋ ಅಬೌಟ್ ದ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಫ್ ಅನಿಮಲ್ಸ್. ಪತ್ರಿಕೆಗಳಲ್ಲಿ ಬರುವ ವಾಚಕರ ಸಲಹೆಗಳನ್ನು ಓದಿರಿ. ಇನ್ ಅ ನ್ಯೂಸ್ ಪೇಪರ್ ಯು ವಿಲ್ ಬಿ ಹ್ಯಾವಿಂಗ್ ಅ ಓದುಗರ ಗಮನಕ್ಕೆ. ದೇ ವಿಲ್ ಬಿ ಹ್ಯಾವಿಂಗ್ ಅ ಸಮ್ ಕಾಲಮ್ ಫ್ರಮ್ ದ ನ್ಯೂಸ್ ಪೇಪರ್ ರೀಡರ್ಸ್. ಅದ ಸಜೆಷನ್ಸ್ಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಚಿತ್ರಕಥೆ ಭಿತ್ತಿಪತ್ರಗಳನ್ನು ಗೆಳೆಯರೊಂದಿಗೆ ಓದಿ ನಲಿಯಿರಿ. ರೀಡ್ this ಚಿತ್ರಕಥೆ ಅಂದರೆ ಸ್ಟೋರೀಸ್ ವಿತ್ ದ ಪಿಕ್ಚರ್ಸ್ ಆ್ಯಂಡ್ ದ ಭಿತ್ತಿ ಪತ್ರ ಅಂದರೆ ದಿಸ್ ಪ್ಲಕಾರ್ಡ್ಸ್ ಆ್ಯಂಡ್ ಆಲ್. ರೀಡ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ಆಲ್. ರೀಡ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಎಂಜಾಯ್. ನೆಕ್ಸ್ಟ್ ಏನಿದೆ, ಯು ಹ್ಯಾವ್ ಅ ಶುಭ ನುಡಿ ವಿಚ್ ಇಸ್ ಅ ವೆರಿ ಗುಡ್ ಟಾಕ್. ಇತರರ ಮಾತುಗಳಿಗೂ ಮನ್ನಣೆ ಕೊಡಿರಿ. ಇಫ್ ಯು ಲಿಸನ್ ಫಾರ್ ಸಮ್ ಅಡ್ವೈಸ್ ಆರ್ ಸಮ್ ಸಜೆಷನ್ ಫ್ರಮ್ ಸಮ್ ಒನ್, ಜಸ್ಟ್ ಲಿಸನ್ ಫಾರ್ ಫ್ಯೂ ಸೆಕೆಂಡ್ಸ್ ಆ್ಯಂಡ್ ಡೋಂಟ್ ಬಿ ಲೈಕ್ ಆ ಥರ ಹೇಳಬೇಡಿ. ಲಿಸನ್. ಇಫ್ then you can reconsider it. Okay na? So ಯಾರು ಮಾತಾಡಬೇಕಾದ್ರೆ ಅನ್ಬಾರ್ದು. ಯು ಶುಡ್ ಲಿಸನ್ ಫಸ್ಟ್. ಸಂಪನ್ಮೂಲಗಳನ್ನು ಅಗತ್ಯವಿದ್ದಷ್ಟು ಮಾತ್ರ ಬಳಸಿರಿ. ಸಂಪನ್ಮೂಲ ಅಂದರೆ ದ ರಿಸೋರ್ಸಸ್ ವಿಚ್ ವಿ ಹ್ಯಾವ್, ವಾಟರ್ ಆ್ಯಂಡ್ ಆಲ್ ವಿ ಶುಡ್ ಯೂಸ್ ವೆರಿ ಕೇರ್ಫುಲಿ. ವಾಟರ್ ಮತ್ತು ಟ್ರೀ ತುಂಬ ನೀಟಾಗಿ ಉಪಯೋಗಿಸ್ಬೇಕು. ಅಗತ್ಯವಿದ್ದಷ್ಟು, ನೆಸೆಸಿಟಿ ಇದ್ದರೆ ಮಾತ್ರ ಉಪಯೋಗಿಸ್ಬೇಕು, ಇಲ್ಲಾಂದರೆ ವಿ ಶುಡ್ ನಾಟ್ ವೇಸ್ಟ್ ಇಟ್. ವನಗಳನ್ನು ಬೆಳೆಸಿರಿ. ವನ ಅಂದರೆ ಕಾಡು. ಕಾಡನ್ನು ಬೆಳೆಸಿ ವನ್ಯ ಜೀವಿಗಳನ್ನು ಉಳಿಸಿರಿ. ವನ್ಯಜೀವಿ ಅಂದರೆ ವೈಲ್ಡ್ ಅನಿಮಲ್ಸ್, ದ ಅನಿಮಲ್ಸ್ ಇನ್ ದ ಫಾರೆಸ್ಟ್. ಅದನ್ನು ಉಳಿಸಿ, ಸೇವ್ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಲೆಸನ್. ನಮ್ಮ ಮಾತು ಕೇಳಿ. ವಿ ಹ್ಯಾವ್ ಡನ್ ದ ಲೆಸನ್ ಆ್ಯಂಡ್ ಆಲ್ಸೋ ದ ಎಕ್ಸಸೈಸ್. ಆ್ಯಂಡ್ ಫಾರ್ ದ ವಚನಗಳು, ಪ್ಲೀಸ್ ಗೋ ಟು ದ ಡಿಸ್ಕ್ರಿಪ್ಷನ್ ಲಿಂಕ್, ಫೈಂಡ್ ದ ಲಿಂಕ್. It is available in the description box. Go click the link and watch the Ekavachana Bahuvachana video, which is very very essential for you. It's a very primary that thing that you have to learn. Okay na? ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ಕಲ್ತ್ಕೊಳ್ಳಿ. It is very easy. Again explained in English. It will be very easy for you to understand. Okay? So thank you so much for your time. Thank you for listening the complete video without any disturbance. Very good children. If you have any doubt, ಏನು ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ನನಗೆ ಮೇಲ್ ಮಾಡಿ yashasvikannadavani@gmail.comಗೆ ಮೇಲ್ ಮಾಡಿ. ಓಕೆನಾ? ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಶೇರಿಂಗ್ ನಾಲೆಜ್ ಈಸ್ ಆಲ್ವೇಸ್ ಗುಡ್. ಯು ಹ್ಯಾವ್ ಟು ಶೇರ್ ಯುವರ್ ನಾಲೆಜ್, ದೆನ್ ಓನ್ಲಿ ಯುವರ್ ನಾಲೆಜ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ more and more and more. Okay, and if you have not yet subscribed, subscribe immediately to Yashasvi Kannadavani YouTube channel. You have a bell icon alli, adha mele click ಮಾಡಿ. You will get a notification as and when I upload the video. Okay, so thank you so much. I'll meet you all with one more exercises very soon ಅಂತ ಹೇಳ್ತಾ ಧನ್ಯವಾದಗಳು. Please subscribe to Yashasvi Kannadavani YouTube channel. ಧನ್ಯವಾದಗಳು.